ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. ಅವಧಪುರಿ ಬಾಸಿನ್ಹ ಕರಸುಖ ಸಂಪದಾ ಸಮಾಜ ಸಹಸ ಶೇಷ ನಹಿ ಕಹಿ ಸಕಹಿ ಜಹನ್ ರೂಪ ರಾಮ ಬಿರಾಜ ನಾರದಾದಿ ಸನಕಾದಿ ಮುನೀಸಾ ದರಸನ लागी कोसलाधीसा दिन प्रति सकल अयोध्या आवही देखी नगरु बिरागु पिसरावही जात रूप मनि रचित अटारी नाना रंग रुचिर गच ढारी पुर चहु पास कोट अति सुंदर रचे कगूरा रंग रंग बर नव ग्रह निकर अनीक बनाई जनु घेरी अमरावती आई मही बहु रंग रचित गच काचा जो बिलो की मुनि बर मन नाचा धवल धाम ऊपर नभ चुंबत कलस मनहु रबी ससी दुति निंदत बहु मनि रचित झरोखा ब्राजही गृह गृह प्रति मनि दीप बिराजही. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಶ್ರೀರಾಮ ಬೆಳಗ್ಗೆನೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಆಮೇಲೆ ಕೂತ್ಕೊಳ್ತಾ ಇದ್ರು ಒಂದು ಜಾಗದಲ್ಲಿ. ಅಲ್ಲಿ ಮಹರ್ಷಿ ವಸಿಷ್ಠರು ವೇದ ಪುರಾಣಗಳನ್ನೆಲ್ಲ ಹೇಳ್ತಿದ್ರು. ಮತ್ತೆ ಭರತ ಶತ್ರುಘ್ನ ಇವರೆಲ್ಲರೂ ಕೂಡ ಹನುಮಂತನ ಜೊತೆ ಉಪವನಕ್ಕೆ ಹೋಗಿ ಅಲ್ಲಿ ರಾಮನ ಕಥೆಯನ್ನ, ಅಂದ್ರೆ ಅಲ್ಲೇನೇನ್ ನಡೀತೋ ಅದನ್ನೆಲ್ಲ ಹೇಳು ಅಂತಂದಾಗ ಅವನು ಹೇಳಿ ಕೇಳೋರು ಮತ್ತೆ ಹೇಳೋರು ಎಲ್ಲರೂ ಸುಖ ಪಡುವಂತ ಆ ಲೀಲೆಗಳನ್ನ ಕೇಳಿ ಸಂತೋಷ ಪಡ್ತಾ ಇದ್ರು. ಆಮೇಲೆ ಶ್ರೀರಾಮನ ಈ ಕಥೆಗಳನ್ನ ಆ ನಗರವಾಸಿಗಳೆಲ್ಲ ಮನೆಗಳಲ್ಲೂ ಕೂಡ ಕೇಳಿ ಆನಂದ ಪಡ್ತಾ ಇದ್ರು. ಮತ್ತೆ ಅಂದ್ರೆ ಪುರಾಣ ಕಥೆಗಳನ್ನೆಲ್ಲ ಅವರು ಕೇಳ್ತಾ ಇದ್ರು. ಮತ್ತೆ ಸ್ತ್ರೀ ಪುರುಷರೆಲ್ಲರೂ ಕೂಡ ರಾಮಚಂದ್ರನ ಗುಣಗಾನ ಮಾಡ್ತಾ ಆನಂದದಲ್ಲಿ ಮುಳುಗಿದ್ದು ಅವ್ರಿಗೆ ಹಗಲು ಇರಳು ಹೋಗಿದ್ದೇ ಗೊತ್ತಾಗ್ತಾ ಇರಲಿಲ್ಲ. ಶ್ರೀರಾಮಚಂದ್ರ ಸ್ವತಃ ರಾಜನಾಗಿ ವಿರಾಜಿಸ್ತಾ ಇದ್ದಂತಹ ಅಯೋಧ್ಯ ನಿವಾಸಿಗಳ ಸುಖ ಸಂಪತ್ತನ್ನ ಸಹಸ್ರಾರು ಶೇಷರೂ ಕೂಡ ವರ್ಣಿಸೋದಕ್ಕೆ ಆಗೋದಿಲ್ಲ. ಅಂದ್ರೆ ಅಷ್ಟೊಂದು ಸುಖ ಸಂಪತ್ತಿದ್ದಂಥವನು ಶ್ರೀರಾಮಚಂದ್ರ. ನಾರದಾದಿ ಮಹರ್ಷಿಗಳು, ಸನಕಾದಿ ಮುನೀಶ್ವರರು, ಕೋಸಲಾಧೀಶ ಶ್ರೀರಾಮನ ದರ್ಶನ ಮಾಡೋದಕ್ಕೆ ನಿತ್ಯವೂ ಕೂಡ ಅಯೋಧ್ಯೆಗೆ ಬರ್ತಾ ಇದ್ರು. ಅಂದ್ರೆ ರಾಮ ಇಲ್ಲಿದ್ದಾನೆ, ಅಲ್ಲಿಲ್ವಲ್ಲ, ಅದಕ್ಕೋಸ್ಕರ ಅವರೆಲ್ಲರೂ ಕೂಡ ಇಲ್ಲಿ ನೋಡೋದಕ್ಕೆ ಪ್ರತಿ ನಿತ್ಯ ಅಯೋಧ್ಯೆಗೆ ಬರ್ತಾ ಇದ್ರು. ಆ ದಿವ್ಯ ನಗರ ದರ್ಶನದಿಂದ ಅವರ ವೈರಾಗ್ಯ ಸ್ವಲ್ಪ ಹೊತ್ತು ಅವರಿಂದ ಮರೆನೇ ಆಗೋಗ್ತಾ ಇತ್ತು. ಅಂದ್ರೆ ವೈರಾಗ್ಯ ಅಂತಂದ್ರೆ ಎಲ್ಲಾ ರೀತಿಯ ಮೋಹಗಳನ್ನ ಕಳ್ಕೊಂಡಿರುವಂಥದ್ದು, ಆಸೆ ಇಂಥದೆಲ್ಲ ಇರಬಾರ್ದು. ಆದ್ರೂ ಕೂಡ ನೋಡಿ, ಅಯೋಧ್ಯೆಯನ್ನ ನೋಡಿದ ತಕ್ಷಣ ಅವ್ರ ವೈರಾಗ್ಯ ಸ್ವಲ್ಪ ಹೊತ್ತು ಹೋಗ್ಬಿಡ್ತಾ ಇತ್ತು. ಅಂದ್ರೆ ಏನು, ಅದನ್ನೆಲ್ಲ ನೋಡ್ಬೇಕು ಅನ್ನುವಂಥ ಆಸೆ ಅವರಲ್ಲಿ ಉತ್ಪತ್ತಿ ಆಗ್ತಾ ಇತ್ತು. ಅಲ್ಲಿ ಸ್ವರ್ಣ ಖಚಿತ ರತ್ನಮಯವಾದಂತಹ ಉಪ್ಪರಿಗೆಗಳಿರುತ್ತಲ್ಲ, ಅದಕ್ಕೆ ಲೆಕ್ಕನೇ ಇರಲಿಲ್ಲ. ಮಣಿಖಚಿತವಾದಂತಹ ಅನೇಕ ವರ್ಣಗಳ ನೆಲಗಟ್ಟುಗಳಿದ್ವು. ಅಂದ್ರೆ ಈಗ ಮೆಟ್ಲಿರುತ್ತೆ, ಆಮೇಲೆ ಮಾಳಿಗೆ ಇರುತ್ತೆ, ಎಲ್ಲವನ್ನು ಕೂಡ ಸ್ವರ್ಣಗಳಿಂದ ಮಣಿಗಳಿಂದ ಇದರಿಂದ ಅವರು ಶೃಂಗಾರ ಮಾಡಿದ್ರು ಅಥವಾ ಅದನ್ನೆಲ್ಲ ಅಲಂಕಾರ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಆಗಿತ್ತು ಅಂತ ಹೇಳ್ತಾ ಇರೋದು. ಮುತ್ತು, ರತ್ನ, ವಜ್ರ ಮತ್ತೆ ಸ್ವರ್ಣ ಇಂಥದ್ರಿಂದ ಅದನ್ನೆಲ್ಲ ಮಾಡಿದ್ರು. ನಗರದ ಸುತ್ತಲೂ ಕೂಡ ಸುಂದರ ಪ್ರಾಕಾರಗಳಿದ್ವು. ಅದರ ಮೇಲೆ ಬೇರೆ ಬೇರೆ ವರ್ಣಗಳಿಂದ ಚಿತ್ರ ವಿಚಿತ್ರವಾದಂತಹ ಬುರುಜುಗಳನ್ನ ನಿರ್ಮಾಣ ಮಾಡಿದ್ರು. ನವಗ್ರಹರೆಲ್ಲ ಅಸಂಖ್ಯಾತ ಸೇನೆಯಿಂದ ಅಮರಾವತಿಯನ್ನ ಸುತ್ತುವರೆದಿದೆಯೇನೋ ಅನ್ನೋ ರೀತಿ ಅದು ಶೋಭಿಸ್ತಾ ಇತ್ತು. ಅನೇಕ ವರ್ಣಗಳ ಸ್ಫಟಿಕ ರತ್ನಗಳಿಂದ ರಾಜಮಾರ್ಗಗಳನ್ನ ನಿರ್ಮಿಸಿದ್ರು. ಅದನ್ನ ನೋಡಿ ಮುನಿಗಳ ಮನಸ್ಸು ಕೂಡ ಆನಂದದಿಂದ ಕುಣಿತಾ ಇತ್ತು. ಧವಳ ಕಾಂತಿಯಿಂದ ವಿರಾಜಿಸ್ತಾ ಇದ್ದಂತ ಎತ್ತರವಾದಂತಹ ಸೌಧಗಳು, ಅಂದ್ರೆ ಮಹಲುಗಳು ಅಂತ, ಆಗಸವನ್ನೇ ಚುಂಬಿಸ್ತಾ ಇದೆಯೇನೋ ಆ ರೀತಿಯ ಬಿಲ್ಡಿಂಗ್ಗಳು. ಈಗ ನಾವು ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗ್ ಅಂತ ಹೇಳ್ತೀವಲ್ವಾ, ಆ ರೀತಿ ಗಗನವನ್ನೇ ಮುಟ್ತಾ ಇದೆಯೇನೋ ಅನ್ನೋ ರೀತಿ ಇತ್ತು. ಆ ದಿವ್ಯವಾದಂತಹ ಹರ್ಮೆಗಳ ಮೇಲೆ ಕಲಶಗಳು ತಮ್ಮ ಕಾಂತಿಯನ್ನ ಸೂರ್ಯ ಚಂದ್ರರನ್ನು ಕೂಡ ಏಳಿಸುವಂಥದ್ದು. ಇಲ್ಲಿ ಕೆಲವೊಂದು ವರ್ಡ್ಸ್ ಇದೆಯಲ್ಲ, ಅದು ನನಗೆ ಗೊತ್ತಿಲ್ಲ, ಅದಕ್ಕೆ ಅಲ್ಲಿ ಏನಿದೆಯೋ ಅದನ್ನೇ ಓದಿದ್ದೀನಿ. ಒಂದು ಇಮ್ಯಾಜಿನೇಷನ್ನು ನಾವು ಮಾಡ್ಕೋಬೋದು. ಆ ಕಂಬಗಳೆಲ್ಲ ಜೋಡಿಸಿ ತುಂಬ ಚೆನ್ನಾಗಿ ಅದನ್ನ ಮಾಡಿದ್ರು, ಪ್ರಾಕಾರಗಳನ್ನೆಲ್ಲ. ಮತ್ತೆ ಆ ಮಹಲುಗಳನ್ನೆಲ್ಲ ಕಟ್ಟಿದ್ರಲ್ಲ, ಅದೆಲ್ಲ ಆಕಾಶವನ್ನೇ ಮುಟ್ಟೋ ಥರ ಇತ್ತು. ಅದರ ಮೇಲೆಗಡೆ ತುದಿನಲ್ಲಿ ಕಲಶಗಳು, ಅದು ಸೂರ್ಯ ಚಂದ್ರನನ್ನ
ಕೂಡ ಏಳಿಸೋ ತರ ಇತ್ತು ಅಂತ ಹೇಳ್ತಾ ಇದ್ದಾರೆ. ಮತ್ತು ಆ ಭವನಗಳ ಕಿಟಕಿಗಳಿದೆಯಲ್ಲ, ಅದು ಮಣಿಗಳಿಂದ ಅವರು ಅದನ್ನ ಮಾಡಿದ್ರು. ಪ್ರತಿ ಮನೆಗಳಲ್ಲೂ ಕೂಡ ಮಣಿ ದೀಪಗಳು ಬೆಳಗ್ತಾ ಇದ್ವು. ಅಂದ್ರೆ ಅಲ್ಲಿ ರಾಜನ ಅರಮನೆ ಅಷ್ಟೇ ಅಲ್ಲ, ಅಲ್ಲಿದ್ದಂಥ ಸಾಮಾನ್ಯ ನಾಗರಿಕರು ಇರ್ತಾರಲ್ವಾ, ನಿವಾಸಿಗಳು, ಅವ್ರ ಮನೆಗಳು ಕೂಡ ಸಾಮಾನ್ಯವಾಗಿರ್ಲಿಲ್ಲ. ಅಷ್ಟು ಸಂಪತ್ತಿನಿಂದ ಕೂಡಿತ್ತು. ಒಬ್ಬೊಬ್ಬರ ಮನೆಯಲ್ಲೂ ಕೂಡ ಮಣಿ ದ್ವೀಪಗಳು ಬೆಳಗ್ತಾ ಇದ್ವು ಅಂತಂದ್ರೆ ನಾವು ಯೋಚನೆ ಮಾಡಬೇಕು ಎಷ್ಟು ಸುಖ ಸಮೃದ್ಧಿಯಿಂದ ಇತ್ತು ಆ ಒಂದು ರಾಮರಾಜ್ಯ ಅಂತಂದ್ಬಿಟ್ಟು. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.